ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಗಾದೆನ ನೀವು ಕೇಳಿದ್ದೀರಾ? ಅಂತಹದ್ದೇ ಒಂದು ಕಥೆನ ನಾನು ನಿಮಗಾಗಿ ತಂದಿದ್ದೇನೆ, ನೋಡೋಣ ಬನ್ನಿ. ಒಂದು ಸುಂದರವಾದ ದಟ್ಟವಾದ ಹಸಿರು ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು. ಆ ಕಾಡಿನಲ್ಲಿ ಬಹುದೊಡ್ಡ ನದಿಯೊಂದು ಹರಿಯುತ್ತಿತ್ತು. ಪಕ್ಕದಲ್ಲೇ ಒಂದು ದಟ್ಟವಾದ ಮರದಲ್ಲಿ ಒಂದು ಕಾಗೆ ವಾಸವಾಗಿತ್ತು. ಅದೊಂದು ದಿನ ಕಾಗೆ ಊಟ ಮುಗಿಸಿ ಮರದ ಮೇಲೆ ಕುಳಿತು ವಿಶ್ರಾಂತಿ ಪಡೆದುಕೊಳ್ಳುತ್ತಿತ್ತು. ನದಿಯ ಪಕ್ಕದಲ್ಲೇ ನಿಧಾನವಾಗಿ ಚಲಿಸುತ್ತಿದ್ದ ಆಮೆಯನ್ನು ಗಮನಿಸಿತು. ಆಮೆಯಣ್ಣನನ್ನು ಮಾತಾಡಿಸಿ ಸ್ವಲ್ಪ ಕಾಲಹರಣ ಮಾಡೋಣ ಅಂತ ಅಂದುಕೊಂಡಿತ್ತು ಕಾಗೆ. ಕಾಗೆ ಆಮೆಯಣ್ಣ ಇಲ್ಲಿ ಬನ್ನಿ ಎಂದು ಕರೆದು ಹೀಗೆ ಕೇಳಿತು. ಆಮೆ, ನೀನು ಯಾವಾಗಲೂ ಇಷ್ಟು ನಿಧಾನವಾಗಿ ನಡೆಯುತ್ತೀಯಾ? ನಿನ್ನನ್ನು ನೋಡಿದರೆ ನನಗೆ ಒಂದು ಪ್ರಶ್ನೆ ಕಾಡುತ್ತೆ. ಈ ಕಾಡಿನಲ್ಲಿ ನೀನು ಇಷ್ಟು ನಿಧಾನವಾಗಿ ನಡೆದಾಡಿದರೆ ಅಪಾಯ ಆಗುವುದಿಲ್ಲವಾ ಅಂತ ಕೇಳಿತು. ಅದಕ್ಕೆ ಆಮೆ, ಆಕಾಶದಲ್ಲಿ ನೀನು ಹೇಗೆ ಹಾರಾಡುತ್ತೀಯಾ ಹಾಗೆ ಭೂಮಿಯ ಮೇಲೆ ನಿಧಾನವಾಗಿ ಚಲಿಸುವುದು ನನ್ನ ಸ್ವಭಾವ. ಅಪಾಯ ಎಲ್ಲರಿಗೂ ಬರುತ್ತೆ ಕಾಗೆ. ವೇಗವಾಗಿದ್ದರೂ ಬರುತ್ತೆ, ನಿಧಾನವಾಗಿದ್ದರೂ ಬರುತ್ತೆ. ನಿನ್ನ ಹಾಗೆ ಹಾರಾಡಿದರೂ ಬರುತ್ತೆ. ನೀರಿನಲ್ಲಿ ಈಜುವ ಮೀನಿಗೂ ತಪ್ಪಿದ್ದಲ್ಲ. ಅಪಾಯದಿಂದ ಪಾರಾಗುವ ಬುದ್ಧಿ ಇರಬೇಕು ಅಷ್ಟೇ. ಅಲ್ಲಿಯವರೆಗೂ ಮರದ ಮೇಲೆ ಕುಳಿತು ಕಾಗೆ ಮತ್ತು ಆಮೆಯ ಮಾತುಗಳನ್ನು ಕೇಳಿಸಿಕೊಂಡ ಕೋತಿಯೊಂದು ದಕ್ಕನೆ ಕೆಳಗೆ ಜಿಗಿದು ಹೀಗೆ ಹೇಳಿತು. ಹೌದು ಆಮೆ, ಇಷ್ಟು ನಿಧಾನವಾಗಿ ಚಲಿಸಿದರೆ ಅಪಾಯ ತಪ್ಪಿದ್ದಲ್ಲ. ಎಂದಾದರೂ ಒಂದು ದಿನ ನೀನು ಅಪಾಯದಲ್ಲಿದ್ದರೆ ನನ್ನನ್ನು ಕರಿ, ನಾನು ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿ ಹಾಸ್ಯ ಮಾಡಿತು. ಅಷ್ಟರಲ್ಲಿ ಕಾಡಿನ ಯಾವುದೋ ಮೂಲೆಯಿಂದ ಒಂದು ಜಿಂಕೆ ವೇಗವಾಗಿ ಓಡಿ ಬಂದಿತ್ತು. ಅದಕ್ಕೆ ತುಂಬ ಭಯವಾಗಿತ್ತು. ಕಾಲುಗಳು ನಡುಗುತ್ತಿದ್ದವು. ಅಯ್ಯೋ ಅಯ್ಯೋ, ದೊಡ್ಡ ಅಪಾಯ ಎಂದು ಕೂಗುತ್ತಿತ್ತು. ಅದನ್ನು ನೋಡಿದ ಕೋತಿ, ಸ್ವಲ್ಪ ಸಮಾಧಾನ ಮಾಡ್ಕೊ ಜಿಂಕೆ, ಬಾ ಇಲ್ಲಿ ನೀರು ಕುಡಿ, ಇವಾಗ ಹೇಳು ಏನಾಯಿತು ಅಂತ ಕೇಳಿತು. ಜಿಂಕೆ ನದಿಯ ನೀರು ಕುಡಿದು ಸ್ವಲ್ಪ ಸಮಾಧಾನವಾಗಿ ಕಾಡಿಗೆ ಒಬ್ಬ ಬೇಟೆಗಾರ ಬಂದಿದ್ದಾನೆ ಅಂತ ಹೇಳ್ತು. ಸುದ್ದಿ ಕೇಳಿದ ನಂತರ ಎಲ್ಲ ಪ್ರಾಣಿಗಳಿಗೂ ಭಯವಾಯಿತು. ಗೊಂಡಕ್ಕಾಗೆ, ನಾನು ಆಕಾಶದಲ್ಲಿ ಹಾರಿ ಹೋಗುತ್ತೇನೆ, ಆಗ ತಪ್ಪಿಸಿಕೊಳ್ಳಬಹುದು ಅಂತ ಹೇಳಿತು. ಜಿಂಕೆ, ನೀನೊಂದು ಕಡೆ ಓಡಿ ಹೋಗು, ನಾನು ಮತ್ತೊಂದು ಕಡೆ ಓಡಿ ಹೋಗುತ್ತೇನೆ, ಆಗ ಇಬ್ಬರು ತಪ್ಪಿಸಿಕೊಳ್ಳಬಹುದು ಎಂದು ಕೋತಿ ಸಲಹೆ ಕೊಟ್ಟಿತು. ಅದಕ್ಕೆ ಆಮೆ, ಬೇಡ, ಒಬ್ಬೊಬ್ಬರು ಒಂದೊಂದು ಕಡೆ ಓಡಿ ಹೋದರೆ ಬೇಟೆಗಾರನಿಗೆ ಹಿಡಿಯಲು ಸುಲಭವಾಗುತ್ತದೆ ಅಂತ ಹೇಳಿತು. ಹಾಗಾದರೆ ಇನ್ನೇಗೆ ತಪ್ಪಿಸಿಕೊಳ್ಳೋದು ಅಂತ ಕಾಗೆ ಕೇಳಿತು. ಅದಕ್ಕೆ ಆಮೆ, ಮೊದಲು ನಾವೆಲ್ಲ ಶಾಂತರಾಗೋಣ, ಆಮೇಲೆ ಉಪಾಯ ಯೋಚಿಸೋಣ ಅಂತ ಹೇಳಿ, ಕಾಗೆ, ನೀನು ಹಾರಿ ಹೋಗಿ ಬೇಟೆಗಾರ ಎಲ್ಲಿದ್ದಾನೆ ಎಂದು ನೋಡಿ ಬಾ ಅಂತ ಹೇಳಿತು. ಕಾಗೆ ರಪ್ಪನೆ ಹಾರಿ ಹೋಯಿತು. ಆಮೆ ಸ್ವಲ್ಪ ಸಮಯ ಯೋಚಿಸಿ ನಂತರ ಒಂದು ಉಪಾಯ ಹೇಳಿತು. ಅಷ್ಟರಲ್ಲಿ ಕಾಗೆ ವಾಪಸ್ ಬಂದು ಬೇಟೆಗಾರ ನದಿಯ ಕಡೆಗೆ ಬರುತ್ತಿದ್ದಾನೆ ಅಂತ ಗಾಬರಿಯಿಂದ ಹೇಳಿತು. ಆಗ ಆಮೆ, ಬರಲಿ ಬಿಡು ಕಾಗೆ, ಯಾರೂ ಭಯಪಡಬೇಡಿ, ನನ್ನ ಹತ್ತಿರ ಒಂದು ಉಪಾಯ ಇದೆ ಎಂದಿತು. ಆದರೆ ನಾವು ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಈ ಸಮಸ್ಯೆ ಪರಿಹಾರವಾಗುತ್ತದೆ ಎಂದಿತು. ಅದಕ್ಕೆ ಎಲ್ಲ ಪ್ರಾಣಿಗಳು, ಹೌದು, ನಾವು ಕೈ ಜೋಡಿಸುತ್ತೇವೆ, ಅದು ಏನು ಎಂದು ಹೇಳು ಅಂತ ಕೇಳಿದವು. ಅದಕ್ಕೆ ಆಮೆ, ಬೇಟೆಗಾರ ನದಿಯ ಬಳಿ ಬಂದಾಗ ಕಾಗೆ, ನೀನು ಅವನ ತಲೆಯ ಮೇಲೆ ಹಾರಾಡಿ ಸದ್ದು ಮಾಡಿ ಅವನನ್ನು ಬಹಳಷ್ಟು ಗೊಂದಲಪಡಿಸು. ಕೋತಿ, ನೀನು ಆ ಮರದಲ್ಲಿ ಬಚ್ಚಿಟ್ಟುಕೊಂಡು ಅವನಿಗೆ ಕಾಣದಂತೆ ಹಣ್ಣುಗಳನ್ನು ಎಸೆದು ಅವನನ್ನು ಮತ್ತಷ್ಟು ಭಯಪಡಿಸು. ನಾನು ಆ ದಿಕ್ಕಿನಲ್ಲಿ ಸದ್ದು ಮಾಡ್ತೇನೆ. ಜಿಂಕೆ, ನೀನು ವಿರುದ್ಧ ದಿಕ್ಕಿನಲ್ಲಿ ಒಮ್ಮೆ ಬೇಟೆಗಾರನಿಗೆ ಕಾಣಿಸಿಕೊಂಡು ಓಡಿ ಹೋಗು, ಅವನನ್ನು ದಾರಿ ತಪ್ಪಿಸು, ಬಹಳಷ್ಟು ದೂರ ಕರೆದುಕೊಂಡು ಹೋಗು, ನೆನಪಿರಲಿ ಎಂದು ಎಚ್ಚರಿಕೆ ನೀಡಿತು. ಈ ಉಪಾಯವನ್ನು ಕೇಳಿದ ಎಲ್ಲ ಪ್ರಾಣಿಗಳಿಗೂ ಇದು ಸರಿ ಎನಿಸಿತು. ಎಲ್ಲರೂ ತಲೆಯಾಡಿಸಿ ಹಾಗೆ ಮಾಡೋಣ ಎಂದು ಅವರವರ ಜಾಗಕ್ಕೆ ಹೊರಟರು. ನೀರಿನ ಸದ್ದನ್ನು ಕೇಳಿಸಿಕೊಂಡು ಬೇಟೆಗಾರ ನದಿಯ ಹತ್ತಿರ ಬಂದ. ಇಲ್ಲಿ ಬಹಳ ಪ್ರಾಣಿಗಳು ಇರಬಹುದು ಅಂದುಕೊಂಡಿದ್ದ. ಅಷ್ಟರಲ್ಲಿ ಕಾವ್ 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 ಎಂದು ಕಾಗೆ ಅವನ ತಲೆಯ ಮೇಲೆ ಸುತ್ತಾಡುತ್ತಾ ಶಬ್ದ ಮಾಡತೊಡಗಿತು. ಬೇಟೆಗಾರ, ಛೇ, ಈ ಕಾಗೆ ಯಾಕೆ ಇಷ್ಟು ಗದ್ದಲ ಮಾಡುತ್ತಿದೆ ಅಂದುಕೊಂಡು ಅದನ್ನು ಓಡಿಸುತ್ತಿದ್ದ. ಅಷ್ಟರಲ್ಲಿ ಮರದ ಮೇಲೆ ಬಚ್ಚಿಟ್ಟುಕೊಂಡ ಕೋತಿ ಅವನ ಮೇಲೆ ಹಣ್ಣುಗಳನ್ನು ಎಸೆಯಲು ಶುರು ಮಾಡಿತು. ಇಲ್ಲಿ ಯಾವ ಪ್ರಾಣಿಯೂ ಇಲ್ಲ, ಆದರೂ ಈ ಹಣ್ಣುಗಳು ಎಲ್ಲಿಂದ ಬರುತ್ತಿವೆ ಎಂದು ಬೇಟೆಗಾರ ಭಯಗೊಂಡ. ಇಲ್ಲಿ ಏನು ನಡೆಯುತ್ತಿರುವುದು ಎಂದು ಗೊತ್ತಾಗದೆ, ಅರೆ, ಏನಾಗುತ್ತಿದೆ ಇಲ್ಲಿರುವುದು ಒಳ್ಳೆಯದಲ್ಲ ಅಂದುಕೊಳ್ಳುತ್ತಿದ್ದ ಹಾಗೆ ಒಂದು ಕಡೆ ಜಿಂಕೆ ಶಬ್ದ ಮಾಡುತ್ತಾ ಓಡಿ ಹೋಯಿತು. ಭಯದಲ್ಲಿ ಬೇಟೆಗಾರ ಮತ್ತೊಂದು ಕಡೆ ಓಡಿ ಹೋದ. ಹಾಗೆ ಕಾಡಿನಲ್ಲಿ ಬಹುದೂರ ಓಡಿ ಹೋಗಿ ಯಾವ ಪ್ರಾಣಿಯೂ ಸಿಗದೆ ಕಾಡಿನಲ್ಲಿ ದಾರಿ ತಪ್ಪಿದ ಬೇಟೆಗಾರ, ಈ ಕಾಡಿನಲ್ಲಿ ಏನೋ ವಿಚಿತ್ರವಾಗಿದೆ, ಆ ಕಾಗೆ ಯಾಕೆ ಹಾಗೆ ಹಾರಾಡುತ್ತಿತ್ತು, ಹಣ್ಣುಗಳು ಎಲ್ಲಿಂದ ಬಂದವು, ಈ ಕಾಡಿಗೆ ಬರುವುದು ಕ್ಷೇಮವಲ್ಲ, ಮತ್ತೊಮ್ಮೆ ಈ ಕಾಡಿನ ಕಡೆ ಬರುವುದೇ ಬೇಡ
ಎಂದು ಸಪ್ಪೆ ಮೊರೆ ಹಾಕಿಕೊಂಡ ಬೇಟೆಗಾರ ಮನೆ ಕಡೆ ಹೊರಟ. ಬೇಟೆಗಾರ ಹೋಗಿದ್ದನ್ನು ನೋಡಿದ ಎಲ್ಲ ಪ್ರಾಣಿಗಳು ಮತ್ತೆ ನದಿಯ ಬಳಿ ಸೇರಿದವು. ಬಹುದೊಡ್ಡ ಅಪಾಯದಿಂದ ಪಾರಾಗಿ ಎಲ್ಲ ಪ್ರಾಣಿಗಳು ನಿಟ್ಟುಸಿರು ಬಿಟ್ಟವು. ಎಲ್ಲ ಪ್ರಾಣಿಗಳು ಸೇರಿ, ಆಮೆಯಣ್ಣ, ನಿನ್ನ ಉಪಾಯದಿಂದಲೇ ಇವತ್ತು ನಾವು ಈ ಅಪಾಯದಿಂದ ಪಾರಾಗಿದ್ದೇವೆ ಎಂದು ಎಲ್ಲರೂ ಧನ್ಯವಾದ ಹೇಳಿದರು. ಎಲ್ಲ ಪ್ರಾಣಿಗಳಿಗೂ ಅರ್ಥವಾಗಿದ್ದು ಏನೆಂದರೆ, ನಿಧಾನವಾಗಿ ಇರುವುದು ಅಪಾಯವಲ್ಲ, ಆದರೆ ವೇಗವಾಗಿ ಓಡುವುದರ ಜೊತೆಗೆ ಉಪಾಯ ಮಾಡುವ ಬುದ್ಧಿ ಇರುವುದು ಕೂಡ ಅಷ್ಟೇ ಮುಖ್ಯ. ಅದಕ್ಕೆ ಆಮೆ ನಗುತ್ತಾ, ಈ ಯಶಸ್ಸು ನನ್ನೊಬ್ಬನಿಂದ ಬಂದಿದ್ದಲ್ಲ, ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದರಿಂದಲೇ ನಾವು ಅಪಾಯದಿಂದ ಪಾರಾಗಿದ್ದಾವೆ. ಆ ದಿನ ಕಾಡಿನ ಎಲ್ಲ ಪ್ರಾಣಿಗಳು ಒಂದು ದೊಡ್ಡ ಪಾಠ ಕಲಿತವು. ಕಾಡಿನ ಪ್ರತಿಯೊಂದು ಪ್ರಾಣಿಯು ತನ್ನದೇ ಆದ ವಿಶೇಷವಾದ ಗುಣಗಳನ್ನು ಹೊಂದಿರುತ್ತದೆ. ಅದು ತಾನಾಗಿರುವುದೇ ಒಳ್ಳೆಯದು ಎಂದು. ಒಟ್ಟಾಗಿ ಕೆಲಸ ಮಾಡಿದರೆ ದೊಡ್ಡ ಅಪಾಯವನ್ನು ಸುಲಭವಾಗಿ ಎದುರಿಸಬಹುದು ಎಂದು. ಇಂತಿ ನಿಮ್ಮ ಕರುಣಾ ಕಥೆಗಳು.